ಹಲೋ ಡಿಯರ್ಸ್, ವೆಲ್ಕಮ್ ಟು ದ ಕ್ಲಾಸ್. ನೋಡ್ರಿ, ಈ ಒಂದು ಕ್ಲಾಸಲ್ಲಿ ನಾವು ಸ್ಥಿರಾಂಕಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಹೌದಾ? ಅಂದರೆ ಒಂದು ಬೀಜೋಕ್ತಿಯಲ್ಲಿ ಸ್ಥಿರಾಂಕ ಯಾವುದು, ಆಮೇಲೆ ಸಂಖ್ಯಾ ಸಹಗುಣಕ ಯಾವುದು, ಚರಾಕ್ಷರ ಯಾವುದು ಅಂತಕ್ಕಂಥದ್ದನ್ನ ಡಿಸ್ಕಷನ್ ಮಾಡೋಣ. ಪರ್ಟಿಕ್ಯುಲರ್ಲಿ ಸ್ಥಿರಾಂಕ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಂಗ್ಲೀಷ್ ಒಳಗೆ ಕಾನ್ಸ್ಟ್ಯಾಂಟ್ ಅಂತ ಹೇಳಿ ಕರೀತಾರೆ. ಹೌದಾ? ಕಾನ್ಸ್ಟ್ಯಾಂಟ್, ರೈಟ್? ಎಸ್. ನೋಡ್ರಿ, ಇದೊಂದು ಬೀಜೋಕ್ತಿ. ಹೌದಾ? ಇದೊಂದು ಬೀಜೋಕ್ತಿ. ಸೊ ಈ ಬೀಜೋಕ್ತಿ ಈಗ ಆಲ್ರೆಡಿ ಬೀಜೋಕ್ತಿ ಏನು ಅಂತ ಹೇಳಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಹೌದಾ? ಬೀಜೋಕ್ತಿ. ಸೊ ಈ ಬೀಜೋಕ್ತಿಯಲ್ಲಿ ನಾವು ನೋಡೋದಾದ್ರೆ ಏನೇನಿದೆ? 2 ಇದೆ, ಎ ಇದೆ, ಮತ್ತೆ 5 ಇದೆ. ಹಾಗಾದ್ರೆ ಇದರಲ್ಲಿ ಸ್ಥಿರಾಂಕ ಯಾವುದು, ಕಾನ್ಸ್ಟೆಂಟ್ ಯಾವುದು, ಅದು ಇಂಪಾರ್ಟೆಂಟ್. ಓಕೆನಾ? 2 ಅದು ಸಂಖ್ಯಾ ಸಹಗುಣಕ. ಅಂದ್ರೆ ಯಾವುದೇ ಚರಾಕ್ಷರಗಳ ಪಕ್ಕದಲ್ಲಿ ಇರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು ನಾವು ಚರಾಕ್ಷರ ಅಂತ ಹೇಳಿ ಕರಿತೀವಿ. ಇದು ನೆನಪಿರಬೇಕು. ಅವು ಸ್ಥಿರಾಂಕ ಆಗೋದಿಲ್ಲ. ಯಾಕೆ ಹೇಳ್ರಿ? ಅವುಗಳ ಪಕ್ಕದಲ್ಲಿ ಏನಿರುತ್ತೆ? ಚರಾಕ್ಷರಗಳು ಇರ್ತವೆ. ಚರಾಕ್ಷರ ಅಂದ್ರೆ ಚರ ಅಂತಂದ್ರೆ ಬದಲಾಗೋದು, ಅಂದ್ರೆ ಅವುಗಳು ಬದಲಾಗ್ತವೆ, ಸ್ಥಿರಾಂಕ ಅಲ್ಲ. ಅದು ನಂಬರ್ ಇದ್ರೂ ಕೂಡ ಸ್ಥಿರಾಂಕ ಅಲ್ಲ. ಹೌದಾ? ಚರಾಕ್ಷರದ ಬೆಲೆ, ಈ ಬೆಲೆ ಚೇಂಜ್ ಆದರೆ ಇದು ಕೂಡ ಆಟೋಮೆಟಿಕ್ಲಿ ಏನಾಗುತ್ತೆ? ಚೇಂಜ್ ಆಗುತ್ತೆ. ಓಕೆನಾ? ನೋಡ್ರಿ, ಇದು ಈ ಥರ ಅಲ್ಲ. ಇದು 5ನೇ ಇರು ಪ್ಲಸ್ 5ನೇ ಅದು. ಓಕೆನಾ? ಎಸ್. ಇವಾಗ ನೋಡ್ರಿ, ಇಲ್ಲಿ ಈ ಬೀಜೋಕ್ತಿಯಲ್ಲಿ 2 ಅಂತಕ್ಕಂಥದ್ದು ಸಂಖ್ಯಾ ಸಹಗುಣಕ. ಈಗ ಎ ಅನ್ನೋದೇನು? ಇದು ಚರಾಕ್ಷರ. ಹೌದಾ? ಚರಾಕ್ಷರ ಅಂದ್ರೆ ಏನು ಗೊತ್ತಾ? ಎ ಟು ಝೆಡ್ ಇಂದ, ಸ್ಮಾಲ್ ಲೆಟರ್ ಎ ಟು ಝೆಡ್ ಅನ್ನು ನಾವೇನು ಬಳಸ್ತೀವಿ ಬೀಜಗಣಿತದೊಳಗೆ, ಅವೆಲ್ಲ ಚರಾಕ್ಷರಗಳು. ದರ್ಶನಿಗೆ ಆಯ್ತಲ್ವಾ? ಎಸ್. ಇವಾಗ ನೋಡ್ರಿ, 5 ಇದೆಯಲ್ಲ, ಇದು ಸ್ಥಿರಾಂಕ. ಹೌದಾ? ಒಂದು ಬೀಜೋಕ್ತಿಯಲ್ಲಿ ಯಾವುದೇ ಅಂಕಿ ಸಂಖ್ಯೆಗಳ ಜೊತೆ ಚರಾಕ್ಷರಗಳು ಇಲ್ವೋ ಅವುಗಳನ್ನು ನಾವು ಸ್ಥಿರಾಂಕ ಅಂತ ಹೇಳಿ ಕರಿತೀವಿ. ಇದು ನಿಮಗೆ ನೆನಪಿರಬೇಕಾಗಿತ್ತು. ದರ್ಶನಿಗೆ ಆಯ್ತಲ್ವಾ? ಇನ್ನೊಂದು ಎಕ್ಸಾಂಪಲ್ ತಗೋರಿ. ಇದು 4x - 9. ಸೊ ಈ 4x ಇದು ಏನಾಗುತ್ತೆ? ಇದು ಒಂದು ಬೀಜೋಕ್ತಿ. ಸೊ ಈ ಬೀಜೋಕ್ತಿಯಲ್ಲಿ 4 ಅನ್ನೋದು ಏನಿದ್ರೆ ಸಂಖ್ಯಾ ಸಹಗುಣಕ. ಹೌದಾ? ಹಾಗಾದ್ರೆ ಎಕ್ಸ್ ಅನ್ನೋದು ಏನಿರಲಿ? ಎಕ್ಸ್ ಅನ್ನೋದು ಚರಾಕ್ಷರ. 9 ಅನ್ನೋದು ಏನಾಗುತ್ತೆ? ಇದು ಸ್ಥಿರಾಂಕ. ಯಾಕೆ ಹೇಳ್ರಿ? ಯಾಕಂತಂದ್ರೆ ಆ ಒಂದು ಅಂಕಿ ಸಂಖ್ಯೆಯ ಜೊತೆ ಯಾವುದೇ ಚರಾಕ್ಷರಗಳು ಇಲ್ಲ. ಒಂದು ವೇಳೆ ಚರಾಕ್ಷರ ಇತ್ತು ಅಂತ ತಿಳ್ಕೊರಿ, ಏನು 10y ಇತ್ತು ಅಂತ ತಿಳ್ಕೊರಿ, ಇದು ಸಂಖ್ಯಾ ಸಹಗುಣಕ ಆಗುತ್ತೆ. ಇದೇನ್ರಿ? ಇದು ಸಂಖ್ಯಾ ಸಹಗುಣಕ ಆಗುತ್ತೆ. ಗುಣಕ ಪ್ಲಸ್ 3 ಐತಿಲ್ಲ, ಇದು ಸ್ಥಿರಾಂಕ. ಇದು ಹೌದಾ? ಇದು ಸ್ಥಿರಾಂಕ. ಸೊ ಸ್ಥಿರಾಂಕ ಅಂದ್ರೆ ಒಂದು ಬೀಜೋಕ್ತಿಯಲ್ಲಿ ಅಂಕಿ ಸಂಖ್ಯೆಗಳ ಜೊತೆ ಯಾವುದೇ ಚರಾಕ್ಷರಗಳು ಇರಬಾರ್ದು, ಅವುಗಳನ್ನು ಸ್ಥಿರಾಂಕ ಅಂತ ಹೇಳಿ ಕರಿತೀವಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ಇವೆರಡರ ಒಂದು ಸಂದರ್ಭದಲ್ಲೂ ನೋಡ್ರಿ, 2a + 5, ಇಲ್ಲಿ 5 ಯಾವುದೇ ಚರಾಕ್ಷರ ಇಲ್ಲ 5ರ ಪಕ್ಕದಲ್ಲಿ, ಅದು ಸ್ಥಿರಾಂಕ. 9 ಯಾವುದೇ ಏನಿಲ್ಲ, ಅಂಕಿ ಸಂಖ್ಯೆಗಳು ಇಲ್ಲ ಅಂತಕ್ಕಂಥದ್ದು, ಸಾರಿ ಚರಾಕ್ಷರ ಇಲ್ಲ ಅಂತಕ್ಕಂಥದ್ದು, ಅವಾಗ ಅದನ್ನ ನಾವು ಸ್ಥಿರಾಂಕ ಅಂತ ಹೇಳಿ ಕರಿತೀವಿ. ಓಕೆನಾ? ನೀವು ಹೋಮ್ವರ್ಕ್ ತಗೋರಿ ಈಗ. ಸೊ ಇದರಲ್ಲಿ ಎಲ್ಲ ಏನು ಬೀಜೋಕ್ತಿಗಳಲ್ಲಿ ಸಂಖ್ಯಾ ಸಹಗುಣಕ ಯಾವುದು, ಚರಾಕ್ಷರ ಯಾವುದು, ಸ್ಥಿರಾಂಕ ಯಾವುದು? ಇದರೊಳಗೆ ಸಂಖ್ಯಾ ಸಹಗುಣಕ ಯಾವುದು, ಚರಾಕ್ಷರ ಯಾವುದು, ಸ್ಥಿರಾಂಕ ಯಾವುದು? ಇದರಲ್ಲಿ ಸಂಖ್ಯಾ ಸಹಗುಣಕ ಯಾವುದು, ಚರಾಕ್ಷರ ಯಾವುದು, ಸ್ಥಿರಾಂಕ ಯಾವುದು? ಇದರೊಳಗೆ ಚರಾಕ್ಷರ ಯಾವುದು, ಸ್ಥಿರಾಂಕ ಯಾವುದು, ಸಂಖ್ಯಾ ಸಹಗುಣಕ ಯಾವುದು? ಇದರೊಳಗೆ ಕೂಡ ಸೊ ನೀವೇನು ಮಾಡ್ತೀರಿ? ಹೋಮ್ವರ್ಕ್ ಅನ್ನು ಮಾಡ್ತೀರಿ. ಈ ಥರ ಬಾಕ್ಸ್ ಹಾಕೋರಿ. ಇಲ್ಲಿ ಸಂಖ್ಯಾ ಸಹಗುಣಕ ಏನಂತ ಹೇಳಿ ಬರಿತೀರಿ, ಚರಾಕ್ಷರ ಏನಂತ ಹೇಳಿ ಬರಿತೀರಿ, ಸ್ಥಿರಾಂಕ ಏನಂತ ಹೇಳಿ ಬರಿತೀರಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ?